ನಮಸ್ಕಾರ, ನಾನು ಶುಭ. ಹಾಲಿನ ಪ್ಯಾಕೆಟ್ ಬಿಸಾಕ್ತಾ ಇದ್ದೀರಾ? ಇನ್ಮೇಲೆ ಬಿಸಾಕಕ್ಕೆ ಹೋಗಿ ಛತ್ರಿ, ಈ ಛತ್ರಿದು ಬಟನ್ ಒಂದು ಕೊಟ್ಟಿರ್ತಾರೆ ನೋಡಿ, ಹಿಂಗೆ ಸುತ್ತಬಿಟ್ಟು ಬಟನ್ ಇರಲ್ಲ ಒಂದೊಂದು ಸತಿ. ನೀಟಾಗಿ ಹಿಂಗೆ ಹಾಕಿಡೋಣ ಅಂದರೆ ಬಟನ್ ಇಲ್ಲ ಅಂದರೆ ನೋಡಿ ಓಪನ್ ಆಗಿಬಿಡುತ್ತೆ. ನೀವು ಹಳೇದು ಯಾವುದನ್ನ ಬಳೆ, ಈ ಮೆಟಲ್ಲು ಯಾವುದಾದ್ರೂ ಬಳೆ ಒಂದು ತಗೊಬಿಟ್ಟು ಟೈಟಾಗಿ ಹಿಂಗೆ ಹಾಕಿಟ್ಬಿಟ್ರೆ ಅಂತೂ ರೌಂಡಾಗಿ ನೋಡಿ ಸುತ್ತದಂಗೆ ಇರುತ್ತೆ. ಹಳೇದೊಂದು ಬಳೆ ಇದ್ದರೆ ಸಾಕು, ನೀಟಾಗಿ ಹಿಂಗೆ ಹಾಕ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲನ ನೀಟಾಗಿ ಹಿಂಗೆ ನೇತಾಕ್ಬೋದು. ವ್ಯಾನಿಟಿ ಬ್ಯಾಗು, ನಾವು ಎಲ್ಲನ ಹೋಗಬೇಕಂದ್ರೆ ವ್ಯಾನಿಟಿ ಬ್ಯಾಗಲ್ಲಿ ನಮಗೆ ಬೇಕಾಗಿರೋದೆಲ್ಲ ಇಟ್ಕೊಂಡು ಹೋಗ್ತೀವಲ್ಲ. ಮನೆಯಲ್ಲಿ ನಾವು ಬಳಸೋ ಕೀಸ್ ಅಷ್ಟೇ ಅಲ್ಲ, ಡ್ರಾವ್ ಬೇರೆ ಎಲ್ಲ ಕೀಸ್ ಏನು ಮಾಡ್ತೀವಿ ಹಂಗೆ ಒಂದು ಕಡೆ ಹಾಕ್ಬಿಟ್ರೆ ಬೇರೆ ಏನಾದರೂ ತೆಗಿಯಕ್ಕೆ ಹೋದಾಗ ಕೀಸ್ ಬಿದ್ದೋಗುತ್ತಂತ ಭಯ ಇರುತ್ತಲ್ವ. ನೀವು ಒಂದು ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ನೋಡಿ ಪಿನ್ ಹಾಕ್ಬಿಡ್ಬೇಕು. ಹಿಂಗೆ ಇಡೋದ್ರಿಂದ ನೀವು ಬೇರೆ ವಸ್ತುಗಳು ಎತ್ಕೊಂಡ್ರು ನಿಮ್ಮ ಕೀಸು ಬಿದ್ದೋಗೋದಿಲ್ಲ. ಬೇಕಾದರೆ ಟ್ರೈ ಮಾಡಿ ಇದನ್ನು ಕೂಡ. ಸ್ಟೀಲ್ದೊಂದು ಬಟ್ಲಿಟ್ಕೊಂಡು 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಸ್ಕರಲ್ಲಿ ಗಂಟಿರಬಾರ್ದು. ಮತ್ತು 1 ಕಪ್ಪಷ್ಟೇ ನೀರು, 1 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟೇ ನೀರು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದೀರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ. ನಾನು 1 ಕಪ್ಪು ಪೂರ್ತಿ ಹಾಕ್ಕೊಬಿಟ್ಟಿದ್ದೀನಿ. ನೀವು ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕು. ಚೆನ್ನಾಗಿ ಗಂಟಿಲ್ದೀರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸತಿ ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ನೀವು ಈ ಥರ ಸ್ಪೂನಲ್ಲಿ ಈ ಥರ ಗೆರೆ ಎಳೆದಾಗ ನೀಟಾಗಿ ಗೆರೆ ಬೀಳಬೇಕು. ನೋಡಿ ನೋಡ್ತಾ ಇದ್ದೀರಲ್ಲ, ಗೆರೆ ಬೀಳ್ತಾ ಇದೆ. ನಾವು ಹಿಟ್ಟು ಕಲಸಿರೋದು ಪರ್ಫೆಕ್ಟ್ ಆಗಿದೆಯಂತ. ಮತ್ತು ಹಾಲು ನಾವು ಬಳಸಿದ್ಮೇಲೆ ಪ್ಯಾಕೆಟ್ ಬಿಸಾಕ್ಬಿಡ್ತೀರಲ್ಲ, ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ನೋಡಿ ಈ ಬ್ಯಾಟರ್ನ ಅದರೊಳಗಡೆಗೆ ಹಾಕ್ಕೊಬಿಟ್ಟು ಹಿಂದ್ಗಡೆ ಟೈಟಾಗಿ ರಬ್ಬರ್ ಹಾಕ್ಕೋಬೇಕು. ಹಿಂಗೆ ತಿರ್ಗಿಸ್ಬಿಟ್ಟು ಒಂದು ಬಂದುಬಿಡಬಾರ್ದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಹಾಗೆ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಮತ್ತು ಒಂದು ಮುಂದ್ಗಡೆ ಒಂದು ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು, ಜಾಸ್ತಿ ದೊಡ್ಡದಾಗಿರಬಾರ್ದು. ಆಯಿಲ್ ಫಸ್ಟೇ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ. ಒಂದು ಮೀಡಿಯಮ್ ಬಿಸಿ ಇದೆ, ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆಯಿಲ್ ಅಷ್ಟೇ ಸ್ವಲ್ಪ ಕಮ್ಮಿನೇ ತಗೊಳ್ಳಿ, ಜಾಸ್ತಿ ತಗೋಬಾರ್ದು. ನೋಡಿ ನೀವು ಈ ಥರ ಬಿಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣ ಬೂಂದಿ, ಇವಾಗ ಬೂಂದಿದೆ ಸ್ಪೂನೆಲ್ಲ ಬರುತ್ತಲ್ಲ, ಬೂಂದಿದು ನಾವು ಬೂಂದಿ ಮಾಡಬೇಕಂದ್ರೆ ಆ ಥರದ್ದೇನು ಬೇಡ. ಈ ಥರ ಹಾಲು ಪ್ಯಾಕೆಟ್ ಇದ್ದರೆ ಸಾಕು, ನೀವು ಸಣ್ಣ ಬೂಂದಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಸೈಡ್ ಪ್ಲೇಟ್ಗೆ ತಗೊಬಿಡಿ. ನಾನು ಅಷ್ಟೇ ಮಾಡಿಬಿಟ್ಟು ಸೈಡ್ಗೆ ತಗೊಬಿಡ್ತಾ ಇದ್ದೀನಿ ನೋಡಿ. ಹಂಗೆ ಉಳಿದಿರೋ 1 ಕಪ್ಪಷ್ಟು ಇಟ್ಟು ನಾನು ಮಾಡ್ಕೊಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಣ್ಣ ಬೂಂದಿ ಮಾಡೋಕ್ಕೆ ಬರಲ್ಲ ನಮಗೆ ಅನ್ನೋರು ಈ ಥರ ಟ್ರೈ ಮಾಡಿ ನೋಡಿ. ಇದು ತುಂಬಾ ಸುಲಭ ಮತ್ತು ತುಂಬ ಚೆನ್ನಾಗಾಗುತ್ತೆ. ಮತ್ತು ಒಂದು ಬಾಣಲಿ ಇಟ್ಕೊಂಡು 3/4 ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಪಿಂಚಷ್ಟು ಕೇಸರಿ ಕಲ್ಲರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕರೆ ಕರಗಬೇಕಷ್ಟೇ, ಪಾಕ ಏನು ಬೇಕಾಗಿಲ್ಲ. ಮತ್ತು ಈ ಬೂಂದಿ ರೆಡಿ ಮಾಡಿಟ್ಟಿದ್ರಲ್ಲ, ಈ ಬೂಂದಿನ ಅದರೊಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಆ ಬಣ್ಣನೂ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ನಾವು ಕೇಸರಿ ಕಲರ್ ಹಾಕಿದ್ದೀವಲ್ಲ, ಕಲರ್ ಹಾಕಿದ್ರೆ ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹಾಕ್ಕೊಂಡಿರೋದು. ಇಲ್ಲ ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಕಮ್ಮಿ ಬಂತು, ಮತ್ತು 1 ಟೇಬಲ್ ಸ್ಪೂನಷ್ಟು ನೀರು ಮತ್ತೆ ಸೇರಿಸಿದ್ದೀನಿ. ನಿಮಗೂ ಕಮ್ಮಿ ಬಂದರೆ 1 ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಬಿಡಿ. ಬೂಂದಿನೂ ಅಷ್ಟೇ ಮೆತ್ತಗಾಗ್ಬಿಟ್ಟಿದೆ. ಇವಾಗ ನೀರು ಹೀರ್ಕೊಬಿಟ್ಟಿದೆಯಲ್ಲ, ಪರ್ಫೆಕ್ಟಾಗಿ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ. ಬಾಣಲಿನಷ್ಟೇ ಬಿಡ್ತಾ ಇದೆಯಲ್ವಾ, ಇದು ಕರೆಕ್ಟಾಗಿ ಬಂದಿದೆ ಅಂತ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಈ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಬಾಣಲಿಯಲ್ಲೇ ಬಿಡಬಾರ್ದು, ನೀವು ಇದನ್ನು ಒಂದು ಪ್ಲೇಟಿಗೆ ತಗೊಬಿಡಿ. ನಾನು ಅಷ್ಟೇ ಪ್ಲೇಟ್ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಜಾಸ್ತಿ ತಣ್ಣಗೂ ಆಗಬಾರ್ದು, ಒಂದು ಸ್ವಲ್ಪ ತಣ್ಣಗಾದರೆ ಸಾಕು. 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಕರ್ಬೂಜ ಬೀಜ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ. ಜಾಸ್ತಿ ನಾನು ಮೊದಲೇ ಹೇಳ್ದಂಗೆ ಜಾಸ್ತಿ ತಣ್ಣಗಾಗಕ್ಕೆ ನೀವು ಬಿಡಬಾರ್ದು, ಸ್ವಲ್ಪ ಬಿಸಿ ಇದ್ದಾಗೆ ಉಂಡೆ ಕಟ್ಕೊಬಿಡಿ. ನಿಮಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ಉಂಡೆ ನೋಡಿ, ನಾನು ಒಂದು ಅಷ್ಟು ದೊಡ್ಡ ಉಂಡೆ ಕಟ್ಬಿಟ್ಟು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸು ನೀವೇ ನೋಡಿದ್ರಲ್ಲ, ಕಡಲೆ ಹಿಟ್ಟು, ಸಕ್ಕರೆ ಮತ್ತು ಕರ್ಬೂಜ ಬೀಜ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಷ್ಟೇ. ಕಮ್ಮಿ ಪದಾರ್ಥಗಳಲ್ಲೇ ನಾವು ಈ ಉಂಡೆ ಮಾಡ್ಕೋಬೋದು. ಮಕ್ಕಳೇನಾದರೂ ಡಿಫ್ರೆಂಟಾಗಿ ನಮಗೆ ತಿನ್ನಬೇಕು ಸ್ವೀಟ್ಸ್ ಅಂದಾಗ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ. ಅಂದರೆ ನಾವು ಈ ಹಾಲು ಪ್ಯಾಕೆಟ್ಗೆ ಅಷ್ಟೇ ಹಿಟ್ಟು ಹಾಕ್ಬಿಟ್ಟು ಈ ಎಣ್ಣೆಗೆ ಬಿಡೋದು ಅಷ್ಟೇ, ಸ್ವಲ್ಪ ದೂರದಿಂದ ಹಿಂಗೆ ಬಿಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಏನು ನಮಗೆ ಕಷ್ಟನೂ ಅನಿಸಲ್ಲ. ನನಗಿದು ಮಾಡೋದಕ್ಕೆ ಒಂದು 15 ನಿಮಿಷ ತಗೊಂತಷ್ಟೇ. ನೀವು ಟ್ರೈ ಮಾಡಿ. 1 ಕಪ್ ಕಡಲೆ ಹಿಟ್ಟಿದ್ರೆ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಲೇಬೇಡಿ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ನಾವು ಆಚೆಯಿಂದ ತಂದು ಮಕ್ಳಿಗೆ ಕೊಡ್ತೀವಲ್ಲ, ಅದ್ರ ಬದಲು ನಾವೇ ಮನೆಯಲ್ಲಿ ಈ ಥರ ಮಾಡಿಕೊಂಡು ಕೊಡ್ಬೋದು. ಟ್ರೈ ಮಾಡಿದ್ರೆ ಅಂತೂ ಕಾಮೆಂಟ್ ಹಾಕಿ. ಹಂಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.